ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ನ ಹೊಸ ಡಿಸೈನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಡಿಸೈನ್ನ ಲಾಸ್ಟ್ ವಿಡಿಯೋ ಇದು 4 ಪಾರ್ಟ್ಸ್ ಆಗಿ ಹಾಕಿದ್ದೀನಿ. ಅಂದರೆ 4 ಪಾರ್ಟ್ಸ್ ಮಾಡಿದ್ದೀನಿ, ಅದರಲ್ಲಿ 3 ಪಾರ್ಟ್ ಹಾಕಿದ್ದೀನಿ. ಈಗ 4ನೇ ಪಾರ್ಟ್ ಹಾಕ್ತಾಯಿದ್ದೀನಿ. ತುಂಬ ಟ್ರೆಂಡಿಂಗ್ ಆಗಿರ್ತಕ್ಕಂಥ ಕೋಲಮ್ ಡಿಸೈನ್ನ ನಾನು ಹಾಕಿರ್ತಕ್ಕಂಥದ್ದು. ಆ ಕೋಲಮ್ ಡಿಸೈನ್ ಯಾವ ಥರ ಹಾಕೋದಂತ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ವ್ಯೂಸ್ ತುಂಬ ಚೆನ್ನಾಗಿ ಬಂದಿದೆ. ಇದು ನಾನು ಆ ಕೋಲಮ್ ಡಿಸೈನ್ ಒಳಗಡೆ ಬೀಡ್ಸ್ ಬರುತ್ತೆ ನೋಡಿ, ಡಾಟ್ ಬರುತ್ತೆ ಚುಕ್ಕಿ, ಅದ್ರ ಬದಲು ಬೀಡ್ಸ್ ಹಾಕಿದ್ದೀನಿ ನಾನು. ಅದು ಯಾವ ಥರ ಹಾಕೋದಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ, ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಯಾರು ಬೇಕಾದರೂ ಹಾಕ್ಬೋದು, ಈಸಿಯಾಗಿ ಹಾಕ್ಬೋದು. ಚೈನ್ ಸ್ಟಿಚ್ ಒಂದು ಬಂದರೆ ಸಾಕು. ಅದು ಬೇಸಿಕ್ ಕಲಿಯೋರು ಚೈನ್ ಸ್ಟಿಚ್ ಕಲಿತಿರ್ತಾರಲ್ವ, ಅವರಿಗೆ ಇನ್ನೂ ಅಂದರೆ ನಾವು ಪಕ್ಕ ಆಗಬೇಕು, ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕನ್ನೋರು ಈ ಡಿಸೈನ್ ಹಾಕ್ಬಿಡಿ, ಫುಲ್ ಪಕ್ಕ ಆಗ್ಬಿಡ್ತೀರ ನೋಡಿ. ಈಗ ಆ ಡಿಸೈನ್ ನೋಡಿ ಹಾಕ್ತಾಯಿದ್ದೀನಿ. ಈಗ ಆ ಡಿಸೈನ್ ಒಳಗಡೆ ನಾನು ಬೀಡ್ಸ್ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಇಲ್ಲಿ ಕಟ್ ವರ್ಕ್ ಬೀಡ್ಸ್ ಹಾಕ್ಬೇಕಾಗಿತ್ತು ನೋಡ್ರಿ. ಎಲ್ಲ ಬಾರ್ಡ್ರ್ ಲೈನ್ಗೆ ನಾನು ಕಟ್ ವರ್ಕ್ ಬೀಡ್ಸ್ ಹಾಕಿದ್ದೀನಿ. ಅದೊಂದು ಮಿಸ್ ಆಯ್ತು ಅನ್ಸುತ್ತೆ ನನಗೆ. ಅದು ನಂದಾಗಿರೋದಕ್ಕೆ ಪರವಾಗಿಲ್ಲ, ಬೇರೆ ನೀವು ಹಾಕ್ಕೋಬೇಕಾದ್ರೆ ನೋಡಿ ಹಾಕ್ಕೊಂಬಿಡಿ. ಇವಾಗ ನಾವು ಈ ಡಾಟಲ್ಲಿ ಯಾವ ಬೀಡ್ಸ್ ಹಾಕ್ತೀವೋ ಆ ಬಾರ್ಡ್ರ್ ಲೈನ್ಗೂ ಅವೇ ಬೀಡ್ಸ್ ಹಾಕಬೇಕು. ಆ್ಯಕ್ಚುಲಿ ನಾನು ಕಟ್ ವರ್ಕ್ ಬೀಡ್ಸ್ ಹಾಕಿ ತೆಗೆದು ಮತ್ತೆ ನಾನು ಶುಗರ್ ಬೀಡ್ಸ್ ಹಾಕ್ತಾಯಿರೋದು. ಕಟ್ ವರ್ಕ್ ಬೇಕು ಅಷ್ಟೊಂದು ಶೈನಿಂಗ್ ಅನಿಸ್ಲಿಲ್ಲ ನನಗೆ ಯಾಕೋ, ಅದಕ್ಕೋಸ್ಕರ ಅಂದರೆ ನೋಡೋಕ್ಕೆ ಚೆನ್ನಾಗಿ ಕಾಣಲಿಲ್ಲ, ಅದಕ್ಕೋಸ್ಕರ ತೆಗ್ದೆ. ಈ ಲೈನ್ ಕಟ್ ವರ್ಕ್ ಬೀಡ್ಸ್ ಇದೆಯಲ್ಲ, ಅದನ್ನು ಬೇಡ, ಶುಗರ್ ಬೀಡ್ಸ್ ಹಾಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಇದರಲ್ಲಿ ಏನು ಹಾಕಿರ್ತೀವೋ ಅಲ್ಲೂ ಅದೇ ಇದ್ದರೆ ಸಿಮಿಲರ್ ಅನಿಸುತ್ತೆ, ಇಲ್ಲಾಂದರೆ ಇದೇ ಬೇರೆ ಅದೇ ಬೇರೆ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ಹಾಕ್ಬೇಕಾದ್ರೆ ಒಂದು ಸಲ ಯೋಚನೆ ಮಾಡಿ. ನಿಮ್ಮದಾದ್ರೆ ಏನು ತೊಂದರೆ ಇಲ್ಲ, ಬಟ್ ಬೇರೆಯವ್ರದ್ದಾದ್ರೆ ಇನ್ನೊಂದು ಸಲ ಬಿಚ್ಚಿ ಹಾಕ್ಬೇಕಾಗುತ್ತೆ. ಅದಕ್ಕೋಸ್ಕರ ಇದು ನೋಡಿರಿ, ನಾನು ಕೋಲಮ್ ಡಿಸೈನ್ ಹಾಕಿದ್ದೀನಿ. ಅದರೊಳಗಡೆ ನಾನು ಇದಕ್ಕೆ ಏನು ಬಳಸ್ತಿಲ್ಲಪ್ಪ ಅಂದರೆ ಇದು ಜಿಗ್ಜಾಗ್ ವೈರ್ ಬಳಸ್ತಾ ಇಲ್ಲ. ಅದು ಯಾಕೋ ಎಂಡ್ಲಾಕ್ ಮಾಡಿದ್ರೂ ಬಿಚ್ಕೊಳ್ಳುತ್ತೆ, ಅದೇನಾಗೈತೆನೋ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಇದಕ್ಕೆ ನಾನು ಕಟ್ ವರ್ಕ್ ಬೀಡ್ಸ್ ಹಾಕ್ಬೇಕಾದ್ರೆ ಜಿಗ್ಜಾಗ್ ವೈರ್ ಬಳಸಿದ್ದೆ. ಬಟ್ ಅದು ಬಟ್ಟೆ ಏನಾಯಿತು, ಶಿಂಕ್ ಆಗಿಬಿಡ್ತು. ಅಂದರೆ ಕಂಟಿನ್ಯೂಸ್ ಸ್ಟಿಚ್ಚೆಲ್ಲ ಹಾಕಿದ್ದೆ ನಾನು, ಎಂಡ್ಲಾಕ್ ಮಾಡಲಿಲ್ಲ. ಪ್ರತಿಯೊಂದಕ್ಕೂ ಎಂಡ್ಲಾಕ್ ಮಾಡೋಕ್ಕೆ ರಿಸ್ಕ್ ಆಗುತ್ತೆ. ಮತ್ತು ಆ ಬೀಡ್ಸ್ ಸುತ್ತ ಬಿಟ್ರೂ ಅದು ಜಿಗ್ಜಾಗ್ ವೈರ್ ಅಲ್ವಾ, ಅದು ಸ್ವಲ್ಪ ಲೂಸ್ ಆಗಿಬಿಡುತ್ತೆ. ಈ ಫ್ರೇಮ್ ಒಳಗಡೆ ಇದ್ದಾಗ ಸ್ಟಿಫಾಗಿ ಕೂರುತ್ತೆ, ಬಟ್ ಬಿಟ್ಟಾಗ ಸ್ವಲ್ಪ ಬಟ್ಟೆ ಶಿಂಕಾದಾಗ ಅದು ಕಡೆಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಈಗ ಬೀಡ್ಸ್ ಹಾಕೋದಕ್ಕೆ ಜಿಗ್ಜಾಗ್ ವೈರ್ ಬಳಸಲಿಲ್ಲ, ಮಿಷನ್ ದಾರ ಬಳಸಿದ್ದೀನಿ ನೋಡಿ. ಮಿಷನ್ ದಾರ ಬಳಸಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಡಿಸೈನ್ ಮಾತ್ರ. ಕಟ್ ವರ್ಕ್ ಬೀಡ್ಸ್ ಹಾಕಿ ತೆಗೆದು ಮತ್ತೆ ನಾನು ಶುಗರ್ ಬೀಡ್ಸ್ ಹಾಕ್ತಾಯಿರೋದು. ಇವಾಗ ಏನಾದರೂ ಒಂದು ಕಲಿಬೇಕಾದ್ರೆ ಅದು ಯಾವ ಥರ ಬರುತ್ತೆ ಅಂತ ಪಕ್ಕ ಆದಮೇಲೆ ಬೇರೆಯವ್ರಿಗೆ ಹಾಕ್ಕೊಟ್ಟಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ಬೇರೆಯವ್ರದ್ದೇ ಕೆಡಿಸಿದಾಗ ನಮಗೇನು ಅನಿಸುತ್ತೆ ಹೇಳ್ರಿ. ಅದಕ್ಕೋಸ್ಕರ ನಾನು ಈ ಕ್ಲಾತ್ ಯಾವ ಕಲರ್ ಇದೆಯೋ ಅದೇ ಕಲರ್ ತೊಗೊಂಡಿದ್ದೀನಿ ನೋಡಿರಿ. ಇದು ಯಾವುದಪ್ಪ, ಮಿಷನ್ ದಾರ. ಅದು ಸ್ಟಿಫಾಗೇ ಇರುತ್ತೆ. ಅಂದರೆ ಇದು ಜಿಗ್ಜಾಗ್ ವೈರ್ ಅಷ್ಟು ಫಾಸ್ಟ್ ವರ್ಕ್ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ಅದನ್ನ ಬಳಸ್ತಿದ್ದೆ ಅಷ್ಟೇ. ಇದು ನೋಡಿರಿ, ಇದೇ ಸೇಮ್ ಈ ಕ್ಲಾತ್ ಯಾವ ಕಲರ್ ಇದೆಯೋ ಅದೇ ಕಲರ್ ತಗೊಂಡಿದ್ದೀನಿ. ಇಲ್ಲಪ್ಪ ಅಂದರೆ ನೀವು ಬೀಡ್ಸ್ ಕಲರ್, ಗೋಲ್ಡ್ ಕಲರ್ ಥ್ರೆಡ್ ತಗೊಂಡ್ರೂ ನಡೆಯುತ್ತೆ. ಆ್ಯಕ್ಚುಲಿ ನನ್ನ ಹತ್ರ ಅದು ಇರಲಿಲ್ಲ, ಇದ್ದರೂ ಇದಕ್ಕೆ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ನಾನೇನು ಮಾಡಿದೆ, ಅದು ಬ್ಲೌಸ್ ಯಾವ ಕಲರ್ ಇತ್ತು ಅದೇ ಕಲರೇ ತೊಗೊಂಡೆ. ಇವಾಗ ನೋಡಿ, ಬೀಡ್ಸ್ ಹಾಕಿ ಅದನ್ನು ನಾನು ಎಂಡ್ಲಾಕ್ ಮಾಡೋದಿಲ್ಲ, ಆ ಬೀಡ್ಸ್ ಸುತ್ತ ಥ್ರೆಡ್ ಹಾಕಿ ಎಳಿತೀನಿ, ಅದು ಸ್ಟಿಫಾಗಿ ಕೂರ್ಬಿಡುತ್ತೆ ನೋಡಿ. ಇವಾಗ ಬೀಡ್ಸ್ ತೊಗೊಂಡು, ಬೀಡ್ಸ್ ಬಿಟ್ಟು ಮತ್ತೆ ಚೈನ್ ತೊಗೊಂಡು ಈಗ ಮತ್ತೆ ಅದು ಬೀಡ್ಸ್ ಸುತ್ತ ಇದು ಥ್ರೆಡ್ ಬಿಟ್ಟು ಮತ್ತೆ ಎಳೆದಾಗ ಅದೇನಾಗುತ್ತೆ, ಲಾಕ್ ಆಗಿಬಿಡುತ್ತೆ ನೋಡಿ. ಅನುಭವಕ್ಕೆ ಬರ್ದೇ ಯಾವುದನ್ನು ನಾವು ಡಿಸಿಷನ್ನಾಗಿ ಇದು ಮಾಡೋಕ್ಕಾಗೋದಿಲ್ಲ. ಜಿಗ್ಜಾಗ್ ವೈರ್ ಚೆನ್ನಾಗೇ ಇರುತ್ತೆ, ಇಲ್ಲಂತಲ್ಲ, ವರ್ಕ್ ಫಾಸ್ಟ್ ಆಗುತ್ತೆ ಒಂದು. ಬಟ್ ಎಂಡ್ಲಾಕ್ ಮಾಡ್ಬೇಕಾದ್ರೆ ಒಂದಕ್ಕೆ ಎರಡು ಮಾಡಿದರೆ ಬೆಟ್ರ್ ಅನಿಸುತ್ತೆ. ನಾನೇ ಚೆನ್ನಾಗಿ ಬಳಸಿದ್ದೀನಿ, ಆಗಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ, ಅದೇನಕ್ಕಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ನಾನು ಮಾಡಿರೋ ತಪ್ಪೇ ಮಾಡಿಬಿಟ್ರೆ ಇದು ಮಿಷನ್ ದಾರನೇ ಬಳಸಿರಿ ಬೆಟ್ರ್ ಅನ್ಸುತ್ತೆ ನನಗೇನು. ಎಂಡ್ಲಾಕು ಕರೆಕ್ಟಾಗಿ ಆದ್ರೇನೋ ತೊಂದರೆ ಇಲ್ಲ. ಈ ಥರ ನೋಡಿರಿ, ಬೀಡ್ಸ್ ಸುತ್ತ ನಾವು ಬಿಟ್ಟಾಗ ಇದೇನಾಗೋದಿಲ್ಲ, ಯಾವುದು ಮಿಷನ್ ದಾರ. ಈ ಜಿಗ್ಜಾಗ್ ವೈರ್ ಏನಾಗುತ್ತೆ, ವೈರ್ ಟಾಪ್ ಇರೋದ್ರಿಂದ ಅದು ಬಟ್ಟೆ ಫ್ರೇಮಿಂದ ಕಡಿಗೆ ತೆಗ್ದಾಗ ಮುದ್ರಕೊಂಡಾಗ ಏನಾಗುತ್ತೆ, ಓಪನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ
ಇನ್ಮೇಲೆ ನಾನು ಮಿಷನ್ ದಾರನೇ ಬಳಸ್ತೀನಿ. ನಾನು ಆಲ್ಮೋಸ್ಟು ತುಂಬ ಜನಕ್ಕೂ ಅದನ್ನೇ ಹೇಳಿದ್ದೀನಿ, ಜಿಗ್ಜಾಗ್ ವೈರು ಬೆಟ್ರು ಅನಿಸುತ್ತೆ. ಬಟ್ ನಮಗೆ ಕಲಿಸಿದವರು ಅದೇ ಬೆಟ್ರ್ ಅಂತ ಹೇಳಿದರು. ಬಟ್ ಅದು ಏನೋ ನನಗೆ ಯಾಕೆ ಇದಾಗ್ತೈತೋ ಗೊತ್ತಾಗ್ತಿಲ್ಲ. ಬಟ್ ನಾನು ಮಾಡಿರೋ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ. ಅಂದರೆ ನಾನು ಎರಡೂ ಆಪ್ಷನ್ ಕೊಡ್ತೀನಿ, ಎರಡನ್ನೂ ಬಳಸಿ, ಜಿಗ್ಜಾಗ್ ವೈರು ಬಳಸಿ, ಮಿಷನ್ ದಾರನೂ ಬಳಸಿ. ನಿಮಗೆ ಯಾವುದು ಪರ್ಫೆಕ್ಟ್ ಅನಿಸುತ್ತಾ ಅದನ್ನೇ ಮಾಡಿ. ನನ್ನ ಪ್ರಕಾರ ಎರಡೂ ಬೆಟ್ರೆ. ಈ ಲಾಂಗ್ ಚೈನ್ ಸ್ಟಿಚ್ಚು, ಇವಾಗ ಬೀಡ್ಸ್, ಬಾರ್ಡ್ರ್ ಲೈನ್ ಬೀಡ್ಸ್ ಹಾಕ್ಬೇಕಾದ್ರೆ ಅದನ್ನೇ ಬಳಸ್ತೀನಿ. ಈ ಥರ ಇನ್ಸರ್ಟ್ ಮಾಡೋ ಅಂಥವಕ್ಕೆ ನಾನೇನು ಮಾಡ್ತೀನಿ, ಮಿಷನ್ ದಾರನೇ ಬಳಸ್ತೀನಿ. ಈ ಮಿಷನ್ ದಾರ ಬಳಸ್ತಾ ಇರೋದಕ್ಕೆ ಮೇಯ್ನ್ ರೀಸನ್ ಏನಪ್ಪ ಅಂದರೆ, ತೆಗಿಬೇಕಾದ್ರೆ ಅದು ಎಳೆ ಮಿಕ್ಸಪ್ ಆಗಿರುತ್ತಾ, ಇಂಜು ಬಿಡುತ್ತೆ ದಾರ. ಅದು ನನಗೆ ಮೇಯ್ನ್ ಪ್ರಾಬ್ಲಮ್ ಆಗೋದು. ಅದಕ್ಕೋಸ್ಕರ ನಾನು ಮಿಷನ್ ದಾರನೇ, ಇದು ಜಿಗ್ಜಾಗ್ ವೈರ್ನೇ ಇಷ್ಟಪಟ್ಟಿದ್ದೆ. ನೋಡಿರಿ ಎಷ್ಟು ಈಸಿಯಾಗಿ ಹಾಕ್ಬೋದು, ಅಷ್ಟೇ ಫಾಸ್ಟ್ ಆಗುತ್ತೆ ವರ್ಕು. ಒಂದು ದಿನದಲ್ಲೇ ಹಾಕ್ಬೋದು ನೋಡಿರಿ. ಇದು ಡಿಸೈನ್ ನೋಡಿರಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ನೋಡಿರಿ. ಡಿಸೈನ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು. ಈಗ ನನ್ನ ಬ್ಲೌಸ್ಗೆ ಹಾಕ್ಕೊಂಡಿದ್ದೀನಲ್ಲ, ಈಗ ಇನ್ನೊಬ್ಬರು ಬ್ಲೌಸ್ಗೆ ಹಾಕ್ಕೊಡೋಷ್ಟು ಅಂದರೆ ನನಗೆ ಏನಪ್ಪ ಎನರ್ಜಿ ಬಂದಿದೆ. ಅಂದರೆ ಅಷ್ಟು ಚೆನ್ನಾಗಿ ವರ್ಕ್ ಫಿನಿಶಿಂಗ್, ನೀಟ್ ಫಿನಿಶಿಂಗ್ ಬಂದಿದೆ. ಬೇರೆಯವ್ರಿಗೂ ನಾನು ಚೆನ್ನಾಗಿ ಹಾಕ್ಕೊಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ ನೋಡಿ. ಎಷ್ಟು ಈಸಿ ಅಂದರೆ ಅಷ್ಟು ಈಸಿಯಾಗಿ ಹಾಕ್ಬೋದು. ಒಂದು ಚೂರು ಏನು ಹೆಂಗೆ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂವಲ್ಲೂ ಬರೋದಿಲ್ಲ. ಹೇಗೆ ಇದು ಹಾಕ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲೇ ಹಾಕ್ತೀವಿ ನೋಡಿ. ಇವು ಬೀಡ್ಸ್ ಒಳಗಡೆ ನಾನು ಹೇಳ್ತಿದ್ದೀನಲ್ವ, ಮಿಷನ್ ದಾರ ಬಳಸಿ ಈ ಥರ ಫುಲ್ ಇನ್ಸರ್ಟ್ ಮಾಡಿ ಅಷ್ಟೇ. ನಾನು ಆಗಲೇ ಸ್ಟಿಚ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಬೀಡ್ಸನ್ನು ಎಲ್ಲೂ ಉದುರೋಗಿಲ್ಲ. ಮೇಯ್ನ್ ಅದು ರೀಸನ್ನು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಕಟ್ ವರ್ಕ್ ಬೀಡ್ಸ್ಗಿಂತ ಶುಗರ್ ಬೀಡ್ಸೇ ಇದಕ್ಕೆ ಒಳಗಡೆ, ಈ ಕೋಲಮ್ ಡಿಸೈನ್ ಒಳಗಡೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಕಟ್ ವರ್ಕ್ ಬೀಡ್ಸ್ ನನಗೇನು ಅಷ್ಟೊಂದು ಲುಕ್ ಅನಿಸ್ಲಿಲ್ಲ. ಹಾಕಿ ತೆಗೆದು ಮತ್ತೆ ಶುಗರ್ ಬೀಡ್ಸ್ ಹಾಕಿದ್ದೀನಿ ನೋಡಿ. ಇದು ಆ್ಯಕ್ಚುಲಿ ಎರಡನ್ನೂ ಮಿಕ್ಸಪ್ ಮಾಡಿದ್ದೀನಿ ನಾನು. ಇದು ಬಳಸ್ತಾ ಇರೋದು ಕ್ರೋಶ ಕಡ್ಡಿ ನೋಡಿ. ಈ ಮಿಷನ್ ದಾರಕ್ಕೆ ಈ ಕ್ರೋಶ ಕಡ್ಡಿ ಆದರೆ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಬೀಡ್ಸ್ ಹಾಕೋ ನೀಡ್ಲು ಸ್ವಲ್ಪ ಅದು ಹಿಂಚ್ಕೊಳ್ಳುತ್ತೆ ಯಾಕೋ. ಅದಕ್ಕೋಸ್ಕರ ನಾನು ಈ ಕ್ರೋಶ ಕಡ್ಡಿನೇ ಬಳಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬರ್ತಿದೆ. ಒಂದು ಸಲ ಪ್ರಯತ್ನ ಪಡಿ, ಹಾಕ್ಬೋದು ನೋಡಿರಿ. ನಿಮ್ಮ ಬ್ಲೌಸ್ಗೆ ಹಾಕ್ಬೋದು. ಇಲ್ಲ ಎಲ್ಲಾದರೂ ಒಂದು ಸ್ವಲ್ಪ ಇಷ್ಟುದ್ದ ಹಾಕ್ತೀನಿ ಅಂದರೆ ಬೇರೆ ಪ್ಲೇಸಲ್ಲಿ ಮಾರ್ಕ್ ಮಾಡಿ, ಯಾವ ಥರ ಮಾರ್ಕ್ ಮಾಡೋದು ಅಂತಲೂ ನಾನು ಹೇಳ್ಕೊಟ್ಟಿದ್ದೀನಿ. ಅದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಮೆಸೇಜ್ ಮಾಡಿ, ಕಾಮೆಂಟ್ ಮಾಡಿ, ನಾನು ಬೇಕಂದ್ರೆ ಇನ್ನೊಂದು ಸಲ ತೋರಿಸ್ತೀನಿ. ಈಸಿಯಾಗಿ ಹಾಕ್ಬೋದು ನೋಡಿರಿ. ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಇನ್ನೂ ಒಂಥರ ಈ ಕೋಲಮ್ ಡಿಸೈನಲ್ಲೇ ದೊಡ್ಡದು ಹಾಕಿ ಅದನ್ನು ಯಾವ ಥರ ಹಾಕೋದಂತ ಬೇಕಂದ್ರೆ ಅದನ್ನೂ ತೋರಿಸ್ತೀನಿ. ಇದು ಸುಮ್ಮನೆ ಬಾರ್ಡರ್ ಲೈನ್ ಅಷ್ಟೇ ಹಾಕಿರೋದು. ಈಗ ನಾನು ಕಲ್ತ್ಕೋಬೇಕಂತ ನಾನು ಹಾಕಿರ್ಲಿಲ್ಲಲ್ವ, ಇದನ್ನ ಮೊಬೈಲಲ್ಲಿ ನೋಡ್ತಿದ್ದೆ ಕೋಲಮ್ ಡಿಸೈನ್ ಬಂದಿರೋದು. ಅದನ್ನು ನಾನು ಹಾಕಿರಲಿಲ್ಲ. ನನ್ನ ಬ್ಲೌಸ್ ಪ್ಲೇನ್ ಇತ್ತಂತ ನಾನು ಇದನ್ನ ಹಾಕ್ಕೊಂಡೆ ಹೆಂಗೆ ಬರುತ್ತೆ ಅಂತ. ನೋಡಿರಿ ಎಷ್ಟು ಈಸಿಯಾಗಿ ಹಾಕ್ಬೋದು, ಎಷ್ಟು ನೀಟಾಗಿ ಬರ್ತಿದೆ ನೋಡಿ ಬೀಡ್ಸ್. ಕೋಲಮ್ ಡಿಸೈನ್ ಮಾರ್ಕ್ ಮಾಡೋದು ಅಪ್ಲೋಡ್ ಮಾಡಿದ್ದೀನಿ, ಮತ್ತು ಅದು ಯಾವ ಥರ ಹಾಕೋದಂತಲೂ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇದು ಇನ್ನೊಂದು ಬೀಡ್ಸ್ ಹಾಕಿದರೆ ಈ ವರ್ಕ್ ಫಿನಿಶ್ ಆಗುತ್ತೆ ನೋಡಿ. ನೋಡಿ ಈಗ ಕಂಪ್ಲೀಟ್ ಆಗಿದೆ. ಅದು ಯಾವ ಥರ ಡಿಸೈನ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಮಿಸ್ಟೇಕ್ ಮಾತ್ರ ಆಗಿದೆ ನೋಡಿ, ಕಟ್ ವರ್ಕ್ ಬೀಡ್ಸ್ ಬದಲು ಶುಗರ್ ಬೀಡ್ಸ್ ಬಳಸಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದು ಆ್ಯಕ್ಚುಲಿ ಸಿಂಗಲ್ ಲೈನಲ್ಲಿ ಡಬಲ್ ಲೈನು ಹಾಕ್ತಾರೆ, ಬಟ್ ನಾನೊಂದು ಸ್ಯಾರಿ ಸಿಂಪಲ್ ಆಗಿರೋದ್ರಿಂದ ಸಿಂಗಲ್ ಲೈನ್ ಹಾಕಿದ್ದೀನಿ. ಅದಕ್ಕೋಸ್ಕರ ಈ ಡಿಸೈನ್ ನೋಡಿರಿ ಎಷ್ಟು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಈ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.